ಹಲೋ ನಮಸ್ತೆ ಸ್ನೇಹಿತರೆ, ನಾನು ಗಜಾನಂದ್ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಿಮಗೆ ಅನ್ಲಿಮಿಟೆಡ್ ಫುಡ್ಡು, ಅದೇ ರೀತಿ ವೆಜ್ಜು, ನಾನ್ ವೆಜ್ಜು, ಚಿಕನ್ನು ಎಲ್ಲ ತೋರಿಸ್ಕೊಟ್ಟಿದೆ. ಇವತ್ತು ಎಗ್ ರೈಸ್ ಕಾರ್ನರ್ ಅಂತೇಳ್ಬಿಟ್ಟು, ಸೋಮು ಎಗ್ ರೈಸ್ ಕಾರ್ನರ್ ಅಂತೇಳ್ಬಿಟ್ಟು ಆ ಲೊಕೇಶನ್ಗೆ ಬಂದಿದ್ದೀನಿ. ಇದು ತುಂಬ ಹಳೆಯ ಲೊಕೇಶನ್ನು. ಸೋಮು ಕಬಾಬ್ ಸೆಂಟರ್ ಏನಿತ್ತು ಅವ್ರದ್ದೇ ಎಗ್ ರೈಸ್ ಕಾರ್ನರ್ ಅಂತೇಳ್ಬಿಟ್ಟು ಅದೇ ಜಾಗದಲ್ಲಿ ಮಾಡಿದ್ದಾರೆ. ಸೋಮು ಕಬಾಬ್ ಸೆಂಟರ್ ಏನಿತ್ತು ಅದು ಚಿಕನ್ ಐಟಮ್ ಎಲ್ಲ ಬೇರೆ ಕಡೆ ಸಿಗುತ್ತೆ, ಬಟ್ ಇಲ್ಲಿ ಸಿಗೋದು ಎಗ್ ರೈಸು, ಅದೇ ರೀತಿ ಚಿಕನ್ ಎಗ್ ರೈಸು ಮತ್ತು ಅದೇ ರೀತಿ ಲಿವರ್ ಎಗ್ ರೈಸು ಇದು ಎಗ್ ಕಾಂಬೋದಲ್ಲಿ ಸಿಗುತ್ತೆ. ಇಲ್ಲಿ ನೋಡ್ಬೋದು, ಇದೊಂದು ನಾನು ತೊಗೊಂಡಿರುವಂತಹ ಚಿಕನ್ ಫ್ರೈಡ್ ರೈಸ್ ಕಾಂಬೋ ಬಂದ್ಬಿಟ್ಟು ಇದರಲ್ಲಿ ಚಿಕನ್ ಫ್ರೈಡ್ ರೈಸ್ ಬರುತ್ತೆ, ಜೊತೆಗೆ ಎಗ್ ಚಿಲ್ಲಿ ಬರುತ್ತೆ, 3 ಪೀಸ್ ಕಬಾಬ್ ಬರುತ್ತೆ. ಟೇಸ್ಟ್ ಬಗ್ಗೆ ನಾನು ಹೇಳೋಕ್ಕೆ ಹೋಗಲ್ಲ, ಯಾಕಪ್ಪ ಅಂತಂದರೆ ಇದು ಆಲ್ರೆಡಿ ಪ್ರೂವ್ ಆಗಿರೋದು. ತುಂಬ ಜನ ವಿಡಿಯೋಸು ಕೂಡ ಮಾಡಿದ್ದಾರೆ, ತುಂಬ ಜನ ಟೇಸ್ಟ್ ನೋಡಿ ಅಸ್ತು ಅಂತಲೂ ಕೂಡ ಹೇಳಿದ್ದಾರೆ. ಇವಾಗ ನಾವು ಕೂಡ ಟೇಸ್ಟ್ ನೋಡೋಣ. ಆ ಕಬಾಬ್ನ ನೋಡ್ಬೋದು, ಕಬಾಬ್ ಪೀಸ್ಗಳು ಕೂಡ ಹೇಗಿದೆ ಅಂತ ಹೇಳ್ಬಿಟ್ಟು. ಎಗ್ ಚಿಲ್ಲಿ ಅಂತೂ ಇಲ್ಲಿ ಎಗ್ ಚಿಲ್ಲಿ ಅಂತ ಇವ್ರ ಹತ್ರ ತುಂಬಾ ಫೇಮಸ್ಸು. ತುಂಬ ಚೆನ್ನಾಗಿದೆ. ಈ ಕ್ಯಾಪ್ಸಿಕಮ್ ಎಲ್ಲ ಹಾಕಿರೋದು ಸಖತ್ತಾಗಿದೆ ನೋಡಿ. ಅದ್ರ ಜೊತೆಗೆ ಇದು ಚಿಕನ್ ರೈಸು, ಚಿಕನ್ ಪೀಸ್ಗಳನ್ನ ನೋಡಿ, ಚಿಕನ್ ಪೀಸ್ಗಳನ್ನ ನೋಡಿ. ತುಂಬ ಚೆನ್ನಾಗಿದೆ. ಚಿಕನು ಹಾಕಿರ್ತಾರೆ, ಎಗ್ಗು ಹಾಕಿರ್ತಾರೆ. ಅಂದರೆ ಚಿಕನ್ ಎಗ್ ರೈಸ್ ಅಂತಲೂ ಕೂಡ ಕರೀತಾರೆ ಇದಕ್ಕೆ. ಟೇಸ್ಟ್ ನೋಡೋಣ. ಇದು ಮಸಾಲೆ ಎಲ್ಲ ಇವ್ರದ್ದೇ ಅಂತೆ. ತುಂಬ ಚೆನ್ನಾಗಿದೆ ಎಗ್ ರೈಸು, ಚಿಕನ್ ಎಗ್ ರೈಸು. ಅಷ್ಟೇ ನನಗೇನೆ ಖಾರ ಅಷ್ಟೊಂದು ಜಾಸ್ತಿ ಖಾರ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ನನಗೇನು ಅನಿಸಲಿಲ್ಲ. ಖಾರ ಮೀಡಿಯಮ್ ಆಗಿದೆ. ಕ್ಯಾಪ್ಸಿಕಮ್ ಎಲ್ಲ ಹಾಕಿರೋದು, ಮಸಾಲೆ ಎಲ್ಲ ಹಾಕಿರೋದು ತುಂಬ ಟೇಸ್ಟ್ ಕೊಡ್ತಾಯಿದೆ. ನಾರ್ಮಲ್ ನೀವೆಲ್ಲ ಬೇರೆ ಬೇರೆ ಕಡೆ ಎಲ್ಲ ಎಗ್ ರೈಸ್ನ ತಿಂದಿರ್ತೀರ, ಬಟ್ ಇಲ್ಲೊಂದ್ಸಲಿ ಟ್ರೈ ಮಾಡಿ, ಇದಾಗ್ತೀರ. ಅಂದರೆ ನಾರ್ಮಲ್ ಎಗ್ ರೈಸ್ಗೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ನಾರ್ಮಲ್ ನಾವು ಬೇರೆ ಬೇರೆ ಕಡೆ ಎಗ್ ರೈಸ್ಗಳನ್ನ ತಿಂದಿರ್ತೀವಿ, ಕಬಾಬ್ಗಳನ್ನ ತಿಂದಿರ್ತೀವಿ, ಬಟ್ ಅದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಮಸಾಲೆ ಆಗಿರ್ಬೋದು, ಅದೇ ರೀತಿ ಕ್ವಾಲಿಟಿ, ಕ್ವಾಂಟಿಟಿ. ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ ಸಾಯಂಕಾಲ ಆದರೆ. ಇವಾಗ ಕಬಾಬ್ ಪೀಸ್ನ ನೋಡೋಣ. ಕಬಾಬ್ ಸೂಪರಾಗಿದೆ. ಅದಕ್ಕೆ ಅಷ್ಟು ವರ್ಷದಿಂದ ಇರೋದು ಅಂತ ಅನಿಸುತ್ತೆ. ಇವು 3 ಕಾಂಬೋನ ಮಿಕ್ಸ್ ಮಾಡಿ ತಿಂದರೆ ಇಲ್ಲೊಂದಿದೆ ಲಿವರ್ ಎಗ್ ರೈಸ್ ಕಾಂಬೋ. ಇದು ಲಿವರ್ನ ಹಾಕಿ ಮಾಡ್ತಾರೆ ನೋಡಿ, ಲಿವರ್ ಪೀಸ್ಗಳು. ಅದಕ್ಕೆ ನಾರ್ಮಲಾಗಿ 3 ಪೀಸ್ ಕಬಾಬ್ ಬರುತ್ತೆ, ಎಗ್ ಚಿಲ್ಲಿ ಬರುತ್ತೆ. ಇದು ಕೂಡ ಇದನ್ನಷ್ಟೇ ಆಗಲೇ ನೋಡಿದ್ದೀವಿ, ಇನ್ನು ಟ್ರೈ ಮಾಡೋಣ. ಈಗ ನಾವೆಲ್ಲರೂ ಹೋದರೆ ಏನಾಗುತ್ತೆ ಹೇಳಿ, ಕಬಾಬ್ ಅಷ್ಟೇ ಬೇಕಾದ್ರೆ ಕಬಾಬ್ ಅಷ್ಟೇ ತೊಗೋತೀವಿ, ಎಗ್ ರೈಸ್ ಬೇಕಾದ್ರೆ ಎಗ್ ರೈಸ್ ಅಷ್ಟೇ ತೊಗೋತೀವಿ, ಇಲ್ಲ ಲಿವರ್ ಬೇಕು ಅಂದರೆ ಲಿವರ್ ಅಷ್ಟೇ ತೊಗೋತೀವಿ. ಇಲ್ಲಿ ಹೆಂಗಂದರೆ ಫುಲ್ ಕಾಂಬೋ. ಈಗ ಒಂದೊಂದೇ ತೊಗೊಂಡ್ರೆ ರೇಟ್ ಜಾಸ್ತಿ ಆಗಿಬಿಡುತ್ತೆ. ಇಲ್ಲಿ ಎಲ್ಲನೂ ತೊಗೊಂಡ್ರೆ ರೇಟು ಕಡಿಮೆ, ಎಲ್ಲ ಟೇಸ್ಟ್ ನೋಡಿದಂಗೂ ಕೂಡ ಆಗುತ್ತೆ. ಇದನ್ನು ಟೇಸ್ಟ್ ನೋಡೋಣ. ಇದು ತುಂಬ ಚೆನ್ನಾಗಿದೆ. ಲಿವರು, ತುಂಬ ಜನ ಲಿವರು ಕೂಡ ಇಷ್ಟಪಡ್ತಾರೆ. ಸೂಪರಾಗಿದೆ. ಇದು ಲೊಕೇಶನ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ಲಿ ಹಾಕಿರ್ತೀನಿ. ಕತ್ತರಿಗುಪ್ಪೆ ರೋಡು, ಅದರ ಜೊತೆಗೆ ಬನಶಂಕರಿ ಫಸ್ಟ್ ಸ್ಟೇಜಲ್ಲಿ ಬರುವಂಥದ್ದು ಸೋಮು ಎಗ್ ರೈಸ್ ಕಾರ್ನರ್ ಅಂತ ಹೇಳ್ಬಿಟ್ಟು, ಸೋಮು ಕಬಾಬ್ ಸೆಂಟರ್ ಅಂತ ಹೇಳ್ಬಿಟ್ಟು ಅಲ್ಲಿದೆ.
ಸೋಬು ಚಿಕನ್ ಕಬಾಬ್ ಅಂತ ಹೇಳ್ಬಿಟ್ಟು ಅದರಿಂದ ಒಂದು 50 ಮೀಟರ್ ಬಂದರೆ ಲೆಫ್ಟ್ ಸೈಡ್ಗೆ ಇರುವಂಥದ್ದು. ಓಕೆ, ಬನ್ನಿ ಟ್ರೈ ಮಾಡಿ. ನಮಸ್ಕಾರ, ಹೇಳಿ ಸರ್. ಏನು ಮಾಡ್ತಾ ಇದ್ದೀರಾ ಸರ್ ಎಗ್ ರೈಸ್ ಸರ್. ಹಾಂ ಸರ್, ಮತ್ತು ಎಗ್ ರೈಸ್ ಸಿಗುತ್ತೆ, ಚಿಕನ್ ರೈಸ್ ಸಿಗುತ್ತೆ, ಲಿವರ್ ರೈಸ್ ಸಿಗುತ್ತೆ, ಬಾಲ್ ಎಗ್ ರೈಸ್ ಸಿಗುತ್ತೆ, ಜೀರಾ ರೈಸ್ ಸಿಗುತ್ತೆ. ನಮ್ಮಲ್ಲಿ ಇದು ಕೆಚಪ್ಪು ಆಗಲಿ ವೆನಿಗರ್ ಆಗಲಿ ಯಾವುದೂ ಇಲ್ಲ ಸರ್. ನಮ್ಮದು ಹೋಮ್ ಮೇಡ್ ಮಸಾಲ, ಓನ್ಲಿ ಎಗ್ ರೈಸು. ಸರ್ ಸೋಮು ಎಗ್ ರೈಸ್ ಕಾರ್ನರ್ ಅಂತ ಸರ್. ಸರ್ ನಮ್ದು 13 ವರ್ಷ ಆಯ್ತು ಸರ್. 13 ವರ್ಷ ಆಯಿತು. ಫಸ್ಟು ಕೈ ಗಾಡೀಲಿ ಮಾಡ್ತಾಯಿದ್ದೋ, ಇವಾಗ ಚಿಕ್ಕದಾಗ ಒಂದು ಅಂಗಡಿ ಮಾಡ್ಕೊಂಡಿದ್ದೀವಿ ಸರ್. ಹಾಂ, ಇದೇ ಪ್ಲೇಸ್ ಸರ್. ಸರ್ ನಮ್ಮಲ್ಲಿ ಎಗ್ ರೈಸ್ ಕಾಂಬೋ ಸಿಗುತ್ತೆ, ಚಿಕನ್ ರೈಸ್ ಕಾಂಬೋ ಸಿಗುತ್ತೆ, ಲಿವರ್ ರೈಸ್ ಕಾಂಬೋ ಸಿಗುತ್ತೆ. ಆಮೇಲೆ ಕಬಾಬ್ ಬೇಡ ಅನ್ನೋರಿಗೆ ಹೊಸ ರೆಸಿಪಿ ತಂದಿದ್ದೀವಿ. ಓನ್ಲಿ ವೆಜ್ ಮಾಡೋರಿಗೆ ಎಗ್ ರೈಸು, ಎಗ್ ಚಿಲ್ಲಿ, ಎಗ್ ಪೆಪ್ಪರ್ ಸರ್. ಕಾಂಬೋದಲ್ಲಿ ಎಗ್ ರೈಸ್ ಬರುತ್ತೆ, ಕಬಾಬ್ ಬರುತ್ತೆ, ಎಗ್ ಚಿಲ್ಲಿ ಬರುತ್ತೆ. ಲಿವರ್ ರೈಸ್ ಕಾಂಬೋದಲ್ಲಿ ಲಿವರ್ ರೈಸ್ ಬರುತ್ತೆ, ಎಗ್ ಚಿಲ್ಲಿ ಬರುತ್ತೆ, ಕಬಾಬ್ ಬರುತ್ತೆ. ಚಿಕನ್ ರೈಸಲ್ಲಿ ಏನು ಬರುತ್ತೆ ಅಂದರೆ ಚಿಕನ್ ರೈಸ್ ಬರುತ್ತೆ, ಎಗ್ ಚಿಲ್ಲಿ ಬರುತ್ತೆ, ಕಬಾಬ್ ಬರುತ್ತೆ. ಸರ್ ಇದು ವಿದ್ಯಾಪೀಠ ಸರ್ಕಲ್, ಕತ್ರಗುಪ್ಪೆ ಮೇನ್ ರೋಡಲ್ಲಿ 100 ಮೀಟರ್. ವಿದ್ಯಾಪೀಠ ಸರ್ಕಲಿಂದ ಕತ್ರಗುಪ್ಪೆ ಮೇನ್ 100 ಮೀಟರ್. ಸೋಮು ಕಬಾಬ್ ಎಗ್ ರೈಸ್ ಕಾರ್ನರ್ ಗೂಗಲಲ್ಲೂ ಸಿಗುತ್ತೆ. ಓಕೆ ಸರ್, 12 ಗಂಟೆಯಿಂದ 4 ಗಂಟೆಗೆ ಕ್ಲೋಸು, ತಿರ್ಗಾ 7 ಗಂಟೆಯಿಂದ ನೈಟು 11 ಗಂಟೆಗೆ ಸರ್. ಸರ್ ನಮ್ಮಲ್ಲಿ ಕಾಂಬೋಸ್ ಹೆವಿ ಮೂವಿಂಗ್ ಇದೆ ಸರ್. ಬನಶಂಕರಿ ಸುತ್ತಮುತ್ತ ಇಡೀ ಬೆಂಗಳೂರಿಗೆ ಕಾಂಬೋ ಅಂತ ತಂದಿರೋದೇ ನಾವೇ ಸರ್. ಕಾಂಬೋ ಎಲ್ಲೂ ಎಗ್ ರೈಸ್ ಕಾಂಬೋ ಎಲ್ಲೂ ಸಿಗೋಲ್ಲ. ಎಲ್ಲ ಕಡೆ ಬಿರಿಯಾನಿ ಕಾಂಬೋ ಸಿಗುತ್ತೆ, ನಮ್ಮಲ್ಲಿ ಎಗ್ ರೈಸ್ ಕಾಂಬೋನೇ ಫೇಮಸ್ ಸರ್. ಸರ್ ಸಾಯಂಕಾಲ 6:30 ಅಂದರೆ ಐಟಮ್ ಎಲ್ಲ ರೆಡಿ ಮಾಡ್ಕೊಂಡು 7 ಗಂಟೆಯಿಂದ ನೈಟ್ 11 ಗಂಟೆ ಸರ್ವಿಸ್ ಕೊಡ್ತೀವಿ ಸರ್. ಸರ್ ಆನ್ಲೈನು ಇವಾಗ ಇರೋ ಫ್ಲೋರ್ಗೆ ನಾವು ಮೇಂಟೈನ್ ಮಾಡೋಕ್ಕಾಗಲ್ಲ. ಇಲ್ಲಿ ಬರೋ ಜನಗಳಿಗೇ ಡಿಲೇ ಆಗ್ತಾಯಿದೆ. ಆನ್ಲೈನ್ ಎಲ್ಲ ಇನ್ನೂ ಸರ್ವಿಸ್ ಮಾಡಿಲ್ಲ. ಇನ್ನು ಸ್ವಲ್ಪ ಫ್ಯೂಚರ್ಗೆ ಮಾಡಿಕೊಡ್ತೀವಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮಸ್ತೆ, ನಮ್ಮ ಹೆಸರು ಬಂದು ಶ್ರೀನಿವಾಸ್. ನಮ್ದು ಸೋಮು ಎಗ್ ರೈಸ್ ಕಾರ್ನರ್ ಇದೆ. ನಮ್ಮಲ್ಲಿ ಎಗ್ ರೈಸ್ ಕಾಂಬೋ ಸಿಗುತ್ತೆ, ಚಿಕನ್ ರೈಸ್ ಕಾಂಬೋ ಸಿಗುತ್ತೆ, ಲಿವರ್ ರೈಸ್ ಕಾಂಬೋ ಸಿಗುತ್ತೆ. ಎಗ್ ರೈಸ್ ಕಾಂಬೋದಲ್ಲಿ ಏನೇನು ಬರುತ್ತೆ, ಎಗ್ ರೈಸ್ ಬರುತ್ತೆ, ಎಗ್ ಚಿಲ್ಲಿ ಬರುತ್ತೆ, ಕಬಾಬ್ ಬರುತ್ತೆ. ಲಿವರ್ ರೈಸ್ ಅಲ್ಲಿ ಏನು ಬರುತ್ತೆ ಅಂದ್ರೆ ಲಿವರ್ ರೈಸ್ ಬರುತ್ತೆ, ಎಗ್ ಚಿಲ್ಲಿ ಬರುತ್ತೆ, ಕಬಾಬ್ ಬರುತ್ತೆ. ಚಿಕನ್ ರೈಸ್ ಅಲ್ಲಿ ಏನು ಬರುತ್ತೆ ಅಂದ್ರೆ ಚಿಕನ್ ರೈಸ್ ಬರುತ್ತೆ, ಎಗ್ ಚಿಲ್ಲಿ ಬರುತ್ತೆ, ಕಬಾಬ್ ಬರುತ್ತೆ. ಕಬಾಬ್ ಬೇಡ ಅನ್ನೋರಿಗೆ ಎಗ್ ರೈಸ್ ಬರುತ್ತೆ, ಎಗ್ ಚಿಲ್ಲಿ ಬರುತ್ತೆ, ಎಗ್ ಪೆಪ್ಪರ್ ಬರುತ್ತೆ. ಸರ್ ಈಗ ನಮ್ಮಲ್ಲಿ ಕಬಾಬ್ ಮಸಾಲ ಅಂತ ಇದೆ, ಅದು ಫಾಸ್ಟ್ ಮೂವಿಂಗ್ ಇದೆ. ಕಬಾಬ್ ಮಸಾಲ ಸಿಗುತ್ತೆ, ಲಿವರ್ ಫ್ರೈ ಸಿಗುತ್ತೆ, ಎಗ್ ಚಿಲ್ಲಿ ಸಿಗುತ್ತೆ, ಎಗ್ ಪೆಪ್ಪರ್ ಸಿಗುತ್ತೆ, ಆಮ್ಲೆಟು, ಹಾಫ್ ಬಾಯ್ಲು ಎಲ್ಲ ಎಗ್ ಐಟಮ್ ಪ್ರತಿಯೊಂದು ಸಿಗುತ್ತೆ ಸರ್. ಶಾಪ್ ಟೈಮಿಂಗ್ಸ್ ಬಂದು 1 ಗಂಟೆಗೆ ಓಪನ್ ಆಗುತ್ತೆ, 4 ಗಂಟೆ ಕ್ಲೋಸ್ ಆಗುತ್ತೆ. ತಿರ್ಗಾ 7 ಗಂಟೆಗೆ ಓಪನ್ ಆಗುತ್ತೆ, ನೈಟ್ 11 ಗಂಟೆ ಕ್ಲೋಸ್ ಆಗುತ್ತೆ. ಕ್ವಾಂಟಿಟಿಲಿ ಕ್ವಾಲಿಟಿ, ನೋ ಕಾಂಪ್ರಮೈಸ್ ಸರ್. ಓಕೆನಾ? ಎಗ್ ರೈಸ್ ಬರುತ್ತೆ, ಚಿಕನ್ ರೈಸ್, ಲಿವರ್ ರೈಸ್ ಎಲ್ಲ ಸಿಗುತ್ತೆ. ಪ್ರತಿಯೊಂದು ಐಟಮ್ ಚೆನ್ನಾಗಿದೆ. ದಯವಿಟ್ಟು ಬಂದು ಟೇಸ್ಟ್ ಮಾಡ್ಬಿಟ್ಟು ಏನ್ ಸರಿ ಇದೆ ಏನ್ ಸರಿ ಇಲ್ಲ ದಯವಿಟ್ಟು ತಿಳಿಸ್ಕೊಡಿ ಸರ್. ಲೊಕೇಶನ್ ಬಂದು ಇದು ವಿದ್ಯಾಪೀಠ ಸರ್ಕಲ್ ಕತ್ರಗುಪ್ಪೆ ಮೇನ್ ರೋಡ್ ಅಲ್ಲಿ ಇದೆ. ಸೋಮು ಎಗ್ ರೈಸ್ ಕಾರ್ನರ್ ಅಂತ ಅವ್ರು ಗೂಗಲ್ ಹೊಡೆದು ಗೂಗಲ್ ಸಿಗುತ್ತೆ ಸರ್.